ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ರೈತರ ಹಿತಕ್ಕಾಗಿ, ರೈತರಿಗೋಸ್ಕರ, ರೈತರ ಪ್ರೋತ್ಸಾಹನ ಸಲುವಾಗಿ, ರೈತರ ಒಂದು ಬೆಂಬಲಕ್ಕಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೂತನ ಘಟಕ ಉದ್ಘಾಟನೆ. ಹುಕ್ಕೇರಿ ತಾಲೂಕಿನ ಹಂಜಾನಹಟ್ಟಿಯಲ್ಲಿ ನೂತನ ಘಟಕವನ್ನು ಉದ್ಘಾಟನೆ ಮಾಡಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶಶಿಕಾಂತ್ ಪಡಸಲಗಿ ಗುರುಜಿಗಳು, ಗೌರವ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಚಿಕ್ಕೋಡಿ ಜಿಲ್ಲಾಧ್ಯಕ್ಷರು ಮಲ್ಲಪ್ಪ ಅಂಗಡಿ, ಹುಕ್ಕೇರಿ ತಾಲೂಕಾ ಅಧ್ಯಕ್ಷರು ನಾಗರಾಜ್ ಹರಿಮನಿ, ಹುಕ್ಕೇರಿ ತಾಲೂಕಾ ಉಪಾಧ್ಯಕ್ಷರು ನಾಗರಾಜ್ ದೇಸಾಯಿ, ಹುಕ್ಕೇರಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಆನಂದ್ ಮಗ್ದೂಮ್, ಸಂಕೇಶ್ವರ ಬ್ಲಾಕ್ ಅಧ್ಯಕ್ಷರು ರಾಮಗೌಡ ಪಾಟೀಲ್, ಹುಕ್ಕೇರಿ ತಾಲೂಕಾ ಗೌರವ ಅಧ್ಯಕ್ಷರು ಸಿದ್ದನಗೌಡ ಪಾಟೀಲ್, ಕಾನೂನು ಸಲಹೆಗಾರರು ರವಿ ಬೋರ್ಗಲ್ಲಿ, ಅದೇ ರೀತಿ ಕಾರ್ಯದರ್ಶಿ ಕೆಂಪಣ್ಣ ಬೋರ್ಗಲ್ಲಿ, ಸಂಕೇಶ್ವರ ಬ್ಲಾಕ್ ಉಪಾಧ್ಯಕ್ಷರು ಶಂಕರ್ ಸಮಾಯಿ, ಕಾಶಿನಾಥ್ ಇಂಗ್ಳೆ ಹಾಗೂ ಸಚಿನ್ ಕಾಗಲ್ಕರ್ ಸಂಕೇಶ್ವರ ಬ್ಲಾಕ್ ಕಾರ್ಯದರ್ಶಿಗಳು ಮತ್ತು ಕಾಡಪ್ಪ ಮಗ್ದೂಮ್ ಕೋಸ್ರಿ, ಬಸವರಾಜ್ ಗಿರಿಮಲ್ಲನವರ್ ಉಳಡಿ ಖಾನಾಪುರ್, ಪ್ರವೀಣ್ ಪಾಟೀಲ್ ನೇರ್ಲಿ, ರಾವಸಾಹೇಬ್ ಪಾಟೀಲ್ ಹೆಬ್ಬಾಳ್, ಶಂಕರ್ ಕುಮಟೋಳಿ ಗೋಟೂರ್, ಲಗಮಣ್ಣ ಅಲೂರ್ ಕೆಎಂ, ಸಾತಗೌಡ ಪಾಟೀಲ್ ಮಸೂರ್ಗುಪ್ಪಿ, ಸದಾಶಿವ ದುಂಡಗಿ ಕಮತ್ನೂರ್ ಹಾಗೂ ಹಂಜಾನಹಟ್ಟಿಯ ಗ್ರಾಮಸ್ಥರು, ರೈತ ಬಾಂಧವರು, ಮಹಿಳೆಯರು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್, ಹಂಜಾನಹಟ್ಟಿ. ಇದೆಲ್ಲ ಒಂದ್ಗಿರಿ ಮೊದಲ ನೀವು ಒಂದ್ಗಿರಿ ಏನು ಪಾತ್ರ ದುರ್ಗಾಯಿ ಗುಡಿ ಮುಂದ ನಡ್ಗ ನೋಡ್ ಸೊರಗ್ ಬಂದ್ ಇಳ್ದಾಗ ಆದ್ರಿ ನನ್ನಪ್ಪ. ಎಲ್ಲರೂ ನಾನು ತಮ್ರ, ನಮ್ಮ ಮಕ್ಕಳ, ನಮ್ಮ ತಮ್ಮಗಳ, ನಮ್ಮ ಅಣ್ಣಗಳ ಎಲ್ಲರೂ ಏನು ಮಾಡ ಹತ್ರು ಆನಂದ 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 ಬಿಸಿಲಾಗತ್ತ ಆನಂದ ಆತ. ನಮ್ಮ ಮಕ್ಕಳ ಎಲ್ಲರೂ ನಮ್ಗೆ ಏನ್ರೆ ಬಂದ್ರ ಎಲ್ಲರೂ ಒಗ್ಗಟ್ಟಾಗಿ ಕಾಲ ಹಿಂದೆ ನುಗ್ಸೋಣ್ರಿ, ಹಿಂದೆ ನುಗ್ಸೋಣ್ರಿ ಜನ ಆದ್ರಿ ಎಲ್ಲರೂ ಕೂಡ್ರಿ, ಹಿಂದೆ ನುಗ್ಸೋಣ್ರಿ. ನಾವು ಹೋಗಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಮಕ್ಕಳ ಎಲ್ಲರೂ ಹೇಳಿದ್ದೇವ್ರಿ, ನಾವು ರೈತ ಇದೇನ್ರಿ, ನಮ್ಗೆ ಗೌರ್ಮೆಂಟ್ ನೌಕರಿ ಸಂಚಾರಕ ಒದ್ದಾಗ ರೈತ ಸಂಘಟನೆದಾಗ ತಾಕತೆ ರೈತರಲ್ಲಿ ಎಲ್ಲಾ ರೈತರು ಕೂಡಿ ಹೋರಾಟ ಮಾಡಿದ್ರೆ ಒಂದು ಸಕ್ಸಸ್ ಅನ್ನೋ ಸಿಗ್ತೈತೆ ಅನ್ನೋದ ಸಾಕ್ಷಿಯಾಗಿ ಗುರ್ಲಾಪುರ ಹೋರಾಟದಾಗ ಸರ್ಕಾರದವರು 3,000 ಮೇಲ್ಪಟ್ಟು ₹1 ಕೊಡಂಗಿಲ್ಲ ಅಂತ ಕಂಪನಿ ಹೇಳಿದ್ರು. ಗುರ್ಲಾಪುರ ಹೋರಾಟದ ಏನ್ ಮಾಡ್ರಿ 8-9 ದಿನ ಕಾಲಾವಕಾಶ ತಗೊಂಡು ಹೋರಾಟ ಮಾಡಿದಾಗ ₹300 ಜಾಸ್ತಿ ಕೊಟ್ಟರು. ಅದು ನಿಮ್ಗೆ ನೆನಪು ನಿಮ್ಗೆ ಏನಪ್ಪ ಅಂದ್ರೆ ಕರ್ಬಿನ ಕರೆದು ಹಳೆಗಾದ್ರು ಈಗ ಒಬ್ಬರಿಗೆ ನೆಟ್ ಪ್ರಾಫಿಟ್ ಬಂದ ಕರ್ಬಿನ ಈಗ ಎಂತ ಮನೆ ಬಂದಾಗ ಅದೇ ರೀತಿ ಹಿಂಗಾಗಿ ಎಲ್ಲ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಿರಪ್ಪ ಅಂತಂದ್ರೆ ನಾವು ಬೇಕಾದಂಗೆ ನಾವು ಕೊಡ್ಕೋಬೋದು, ರೈತರಿಂದ ಕೊಡ್ಕೋಬೋದು. ಮತ್ತೆ ಈ ಶಾಲೆ ಹಾಕಿದ್ರೆ ಎಲ್ಲ ದಯವಿಟ್ಟು ಯಾರು ಇಸ್ಕೊಂಡು ಹೋಗ್ಬಾರ್ದು. ಈ ಶಾಲೆ ಏನಪ್ಪ ಅಂತಂದ್ರೆ ಯಾವ ಅಧಿಕಾರಿಗಳು ಕೈ ಮಾಡಂಗಿಲ್ಲ. ಇವತ್ತು ನೀವು ತಹಸೀಲ್ದಾರ್ ಎಲ್ಲ ಆಫೀಸ್ ಹೋಗ್ರಿ, ಮೊದಲು ಬರೀ ಏನ್ ಕೆಲಸ ಮಾಡ್ಕೊಟ್ಟು ಬರೀತಾರಲ್ಲ ಮತ್ತೆ ಈ ಶಾಲೆ ಹೋಗ್ರಿ. ದಯವಿಟ್ಟು ಎಲ್ಲಾರ ಈ ಶಾಲೆ ಇಸ್ಕೊಂಡು ಹೋಗ್ಬೇಡ್ರಿ. ಮತ್ತೆ ನಮ್ಮ ಮುಂದೆ ಇಡೀ ಊರಾಗ ಇನ್ನೂ 8 ಜನ ಒಳಗ ಅವನಕ್ಕೆ ಶಾಲೆ ಹಾಕ್ತೀವಿ. ಬೇಕಾದ್ರೆ ಇನ್ನೊಂದ್ಸಲ ಗೌರವ ಕರ್ಕೊಂಡು ಕಳಿಸ್ಬೇಕು, ಶಾಲೆ ಇಸ್ಕೊಳ್ಳೋಣ ಎಷ್ಟು ಹೇಳಿ ಯಾರು ಮಾತು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ ನಮ್ಮ ಹಂಜಾನಹಟ್ಟಿ ಗ್ರಾಮದ ದುರ್ಗಾದೇವಿ ಪಾದಾರವಿಂದದಲ್ಲಿ ಪಡೆದುಕೊಂಡು ನಮ್ಮ ಕರ್ನಾಟಕ ರಾಜ್ಯ ಗೌರವಾಧ್ಯಕ್ಷರಾದಂತ ನಮ್ಮ ಗುರುಜಿ ಅವರ ಪಾದಾರವಿಂದದಲ್ಲಿ ಪಣಮಟ್ಟು ನಮ್ಮ ಹುಕ್ಕೇರಿ ತಾಲೂಕಿಗೆ ಒಂದು ನೀರಾವರಿ ಯೋಜನೆಯನ್ನ ಮಾಡಿಕೊಳ್ಳೋಣ ಎಂದ ಪ್ರತಿಯೊಂದು ಮನೆಗೆ ನಮ್ಮ ಮನೆಗಳಲ್ಲಿರುವಂತಹ ತಮ್ಮ ಮಕ್ಕಳನ್ನು, ತಾಯಂದಿರನ್ನು ಮತ್ತು ಪ್ರತಿಯೊಂದು ಮನೆಯಲ್ಲಿರುವಂತಹ ಹಿರಿಯರು ಎಲ್ಲರೂ ಕೂಡಿಕೊಂಡು ಒಂದು ಹುಕ್ಕೇರಿ ಸರ್ಕಲ್ನಲ್ಲಿ 1 ಲಕ್ಷ ಗಂಟಲೆ ಜನ ಸೇರಿ ನಮ್ಮ ಹುಕ್ಕೇರಿ ತಾಲೂಕಿಗೆ ಒಂದು ನೀರಾವರಿಯನ್ನ ಒದಗಿಸಿಕೊಳ್ಳೋಣ.
ಬಹಳ ದೊಡ್ಡ ಮೊದಲಿಗಳು ಇಂಥ ಊರಾಗ ಏನಾಗಿತ್ತು ತಿಪ್ಪಣ್ಣಪ್ಪ ಅಂತ ಒಂದು ಚಾಕ್ರಿ ಬಂದಿತ್ತು ಭಾಳ ದೊಡ್ಡ ಗೌಡು ಅವ್ರ ಮನೆಯೊಳಗೆ ಬಂದಿದ್ದ ಚಾಕ್ರಿ ಮಾಡ್ತಿದ್ದ ₹1 ಖರ್ಚು ಮಾಡ್ತಿದ್ದ ಬಂದಂತ ಹಣ ಸಂಗ್ರಹ ಮಾಡಿ 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 ಕೆಲವು ಮಂದಿ ಬಡ್ಡಿ ಕೊಡ್ತಿದ್ರು ಬಡ್ಡಿ ಕೊಟ್ಟು ರೊಕ್ಕಕ್ಕಾಗಿತ್ತಂದ್ರೆ ಊರಾಗ ಎಲ್ಲಾ ಸೌಕಾರಕ್ಕಿಂತ ದೊಡ್ಡ ಸೌಕಾರ ತಿಪ್ಪಣ್ಣಪ್ಪ ಇಲ್ಲ ಮೊದಲ ಏನು ಕರಿತೀವಿ ಅಂದ್ರ ತಿಪ್ಪೆ ಅಂತ ಕರಿತೀವಿ ಯಾವಾಗ ಬಡ್ಡಿ ರೊಕ್ಕ ಹೆಚ್ಚಾಗಿ ಪ್ರಜರಿಗೆ ಕೊಟ್ಟು ಚಕ್ರಿ ಮಾಡೋದು ಬಿಟ್ಟ ಜಮೀನು ತಗೊಂಡು ದೊಡ್ಡ ಸೌಕಾರ ಅದ ತಿಪ್ಪೆ ₹50 ತಗೊಂಡು ತೋರಿಸಿ ತಾಕತ್ತಿದ್ರು ಎಲ್ಲಿ ಗುರುಲಾರ್ ನೀವು ಹೋರಾಟ ಬಂದಾಗ ₹50 ತಗೊಂಡು ತೋರಿಸಿದ್ರು ರೈತ ಸಂಘದವ್ರು ತಾಕತ್ತಿದ್ರು ಅಂತ ಹೇಳಿದ್ರು ರೈತ ಸಂಘದವ್ರು ಅಷ್ಟೇ ಕೊಟ್ಟರೆ 2,000 3,000 5,000 10,000 20,000 ಜನ ಕೊಟ್ಟು ಅದು ರೈತ ಸಂಘದ ಹೋರಾಟ ಆಗಲಿಲ್ಲ